ನಾವಿವತ್ತು ಕನ್ನಡ ವ್ಯಾಕರಣದಲ್ಲಿಯ ಲಿಂಗಗಳನ್ನು ಕುರಿತು ಅಭ್ಯಾಸವನ್ನ ಮಾಡೋಣ. ಲಿಂಗಗಳು ಅಂತಂದ್ರೆ ಲಿಂಗವನ್ನು ಸೂಚಿಸುವ ಪದವನ್ನು ನಾವು ಲಿಂಗಗಳು ಅಂತ ಹೇಳಿ ಕರಿತೀವಿ. ಲಿಂಗಗಳಲ್ಲಿ ಒಟ್ಟು 3 ಪ್ರಕಾರಗಳು. ಮೊದಲನೆಯದು ಪುಲ್ಲಿಂಗ, ಎರಡನೆಯದು ಸ್ತ್ರೀಲಿಂಗ ಮತ್ತು ಮೂರನೆಯದು ನಪುಂಸಕ ಲಿಂಗ. ಒಟ್ಟು ಲಿಂಗಗಳಲ್ಲಿ 3 ಪ್ರಕಾರಗಳು. ಇಂಗ್ಲಿಷ್ ವ್ಯಾಕರಣದಲ್ಲಿ ಲಿಂಗಗಳಲ್ಲಿ 4 ಪ್ರಕಾರಗಳು ಬರ್ತವೆ, ಆದ್ರೆ ಕನ್ನಡದಲ್ಲಿ ಒಟ್ಟು 3 ಪ್ರಕಾರಗಳು. ಮೊದಲನೆಯದು ಪುಲ್ಲಿಂಗ, 2 ಸ್ತ್ರೀಲಿಂಗ, 3 ನಪುಂಸಕ ಲಿಂಗ. ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು ಪುಲ್ಲಿಂಗ. ಪುಲ್ಲಿಂಗ ಅಂತಂದ್ರೆ ಗಂಡಸು ಎಂಬುದನ್ನ ಸೂಚಿಸುವ ಪದಗಳನ್ನ ನಾವು ಪುಲ್ಲಿಂಗ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಅಜ್ಜ, ಹುಡುಗ, ಶಿಕ್ಷಕ, ಸಹೋದರ, ಇವೆಲ್ಲವೂ ಪುಲ್ಲಿಂಗಗಳಿಗೆ ಉದಾಹರಣೆಗಳು. ತದನಂತರ ಎರಡನೇದು ಸ್ತ್ರೀಲಿಂಗ. ಸ್ತ್ರೀಲಿಂಗ ಅಂತಂದ್ರೆ ಹೆಂಗಸು ಎಂಬ ಪದವನ್ನು ಸೂಚಿಸುವುದನ್ನು ನಾವು ಸ್ತ್ರೀಲಿಂಗ ಅಂತೇಳಿ ಕರಿತೀವಿ. ಉದಾಹರಣೆಗೆ ಇದೇ ಪದಗಳ ವಿರುದ್ಧ ಪದ ಅಂದ್ರೆ ಅಜ್ಜಿ, ಹುಡುಗಿ, ಶಿಕ್ಷಕಿ, ಸಹೋದರಿ. ಇವು ಸ್ತ್ರೀಲಿಂಗಕ್ಕೆ ಉದಾಹರಣೆಗಳು. ಇನ್ನು ಕೊನೆಯದಾಗಿ ನಪುಂಸಕ ಲಿಂಗ. ಮೂರನೆಯದು ನಪುಂಸಕ ಲಿಂಗ. ನಪುಂಸಕ ಲಿಂಗ ಅಂತಂದರೆ ಹೆಂಗಸು ಮತ್ತು ಗಂಡಸು ಎರಡನ್ನೂ ಸೂಚಿಸದೇ ಇರುವಂತಹ ಪದಗಳನ್ನ ನಾವು ನಪುಂಸಕ ಲಿಂಗ ಅಂತೇಳಿ ಕರಿತೇವೆ. ಉದಾಹರಣೆಗೆ ಮಗು. ಮಗು ಅಂತಂದ್ರೆ ಅದು ಹೆಣ್ಣು ಮಗುನು ಆಗಿರ್ಬೋದು ಅಥವಾ ಗಂಡು ಮಗುನು ಆಗಿರ್ಬೋದು. ಮಗು. ಮನೆ. ಇಲ್ಲಿ ನಿರ್ಜೀವ ವಸ್ತುಗಳಿಗೆ ಕೂಡ ನಾವು ನಪುಂಸಕ ಲಿಂಗ ಅಂತೇಳಿ ಸೂಚಿಸ್ತೇವೆ. ಕಟ್ಟಿಗೆ, ಶಾಲೆ, ನಾಯಿ, ಎಲ್ಲ ವಸ್ತುಗಳಿಗೆ ನಾವು ನಪುಂಸಕ ಲಿಂಗಗಳು ಅಂತ ಕರಿತೀವಿ. ಇವು ನಪುಂಸಕ ಲಿಂಗಗಳಿಗೆ ಉದಾಹರಣೆಗಳು. ಅಂದ್ರೆ ಹೆಣ್ಣು, ಗಂಡು ಅಥವಾ ಹೆಣ್ಣು ಎರಡನ್ನೂ ಸೂಚಿಸದೇ ಇರುವಂತಹ ಪದಗಳನ್ನ ನಾವು ನಪುಂಸಕ ಲಿಂಗಗಳು ಅಂತ ಕರಿತೀವಿ. ಇದರಲ್ಲಿ ನಿರ್ಜೀವ ವಸ್ತುಗಳನ್ನು ಕೂಡ ನಾವು ಸೇರಿಸಬಹುದು. ಇವಿಷ್ಟು ಕನ್ನಡದಲ್ಲಿ ಲಿಂಗಗಳಿಗೆ 3 ರೀತಿಯ ಉದಾಹರಣೆಗಳು, 3 ರೀತಿಯ ಪ್ರಕಾರಗಳು. ಮೊದಲನೇದು ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕ ಲಿಂಗ. ಇವಿಷ್ಟು. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಧನ್ಯವಾದ.